ಜೈ ಶ್ರೀಮನ್ನಾರಾಯಣ. ಈ ದೇವಸ್ಥಾನದಲ್ಲಿ ನಾನು ಒಬ್ಬ ಭಕ್ತನಾಗಿ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿದ್ದೇನೆ. ಈ ನಮ್ಮ ದೇವಸ್ಥಾನದಲ್ಲಿ ಯಾರು ಪ್ರತಿ ಮಂಗಳವಾರ ದಿನ ಈ ಮಹಾಗಣಪತಿಗೆ ದಕ್ಷಿಣಾಭಿಮುಖವಾಗಿರುವಂಥ ಗಣಪತಿಗೆ ಬೆಲ್ಲದ ದೀಪವನ್ನು ಮಾಡಿ ಸಾಯಂಕಾಲ ಟೈಮಲ್ಲಿ ಬೆಳಕೊಂಡು ಹೋದರೆ ಈ ಹಣಕಾಸಿನ ವಿಚಾರ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಯಾವುದೇ ವಿಧವಾದಂಥ ರೋಗಬಾಧೆಗಳಿರ್ಬೋದು, ಎಲ್ಲ ಕಷ್ಟಗಳನ್ನು ಈ ಭಗವಂತ ಇಲ್ಲಿ ನೆರವೇರಿಸ್ತಾನೆ. ಮತ್ತು ಇಲ್ಲಿ ಕೂತಿರುವಂಥ ಮೇರು ಮಹಾಲಕ್ಷ್ಮೀ ದೇವಿ ಯಾರು ಬಂದು ದರ್ಶನ ಮಾಡಿದ್ರೆ ಯಾವ ದಿಕ್ಕು ಕಡೆಯಿಂದನೂ ನೋಡಿದ್ರೂ ಆ ಅಮ್ಮ ನಮ್ಮನ್ನೇ ನೋಡ್ದಂಗೆ ಭಾಸವಾಗುತ್ತೆ. ಮತ್ತು ಆ ಅಮ್ಮ ಯಾವಾಗಲೂ ನಗುಮುಖವಾಗಿ ಕಾಣ್ತಾ ಇರ್ತಾಳೆ. ಆಮೇಲೆ ನಾವು ಅಭಿಷೇಕ ಮಾಡಿದಾಗ ನೋಡಬಹುದು, ಕಣ್ಣಾರೆ ನಾವು ನೋಡಬೇಕು ಅಂತಂದರೆ ಆ ತಾಯಿ ಕಣ್ಣನ್ನು ಹಿಂಗೆ ಬಿಟ್ಟು ಮುಚ್ಚಿದಂಗೆ ಭಾಸವಾಗುತ್ತೆ ಈ ದೇವಸ್ಥಾನದಲ್ಲಿ. ಹಾಗೂ ಇಲ್ಲಿ ಯಾರಾದರೂ ನಿಮ್ಮ ಹತ್ರ ಸಾಲ ಪಡ್ಕೊಂಡು ಆ ಹಣವನ್ನು ಕೊಡ್ದಿರಾ ಸತಾಯಿಸ್ತಾ ಇದ್ದರೆ, ಇಲ್ಲ ಏನಾದರೂ ತೊಂದರೆ ಮಾಡ್ತಾ ಇದ್ದರೆ, ನಾವು ಕೊಡಲ್ಲ ಅಂತಂತ ಏನಾದರೂ ಮಾತುಗಳನ್ನು ಹೇಳ್ತಾ ಇದ್ದರೆ, ಇಲ್ಲಿ ಬಂದು ಈ ಅಪ್ಪನಿಗೆ ಒಂದು ಅರ್ಚನೆಯನ್ನು ಮಾಡಿಸಿ ಈ ಭಗವಂತನಲ್ಲಿ ಬಂದು ಬೇಡ್ಕೊಂಡು ಹೋದರೆ ಆ ಹಣ 21 ದಿನದೊಳಗಡೆ ನಿಮ್ಮ ಕೈ ಸೇರುತ್ತೆ. ಇಲ್ಲಿ ನಡೆಯುವಂಥ ತುಂಬ ಸಾಕಷ್ಟು ಪವಾಡಗಳಿದೆ. ಇಲ್ಲಿ ಹಿಂದೆ ಒಂದು ಹರಳಿ ಮರ ಇದೆ. ಆ ಹರಳಿ ಮರಕ್ಕೆ ಯಾರು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಅಲ್ಲಿ ನಾಗರಿಕರಿಗೆ ಯಾರು ಹಾಲನ್ನು ಹಾಕ್ಕೊಂಡು ಹೋಗ್ತಾರೋ ಆ ಒಂದು ಭಗವಂತ ತುಂಬ ಒಳ್ಳೆಯ ಕಷ್ಟ ಎಲ್ಲವನ್ನು ಪಾರು ಮಾಡ್ತಾನೆ ಅಂತಂತೇಳಿ ಈ ಒಂದು 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ದೀಪಕ್ ಗುರೂಜಿಯವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.